ರಕ್ತಾಕ್ಷಿ ಓದಿದ್ದೆ, ಒಂದು ದೃಶ್ಯ ಓದಿದ್ದೆ ರಕ್ತಾಕ್ಷಿ, ಎರಡನೇ ದೃಶ್ಯ ಓದುವಣ. ಇನ್ನಿಷ್ಟು ರಕ್ತಾಕ್ಷಿ ಬಹಳ ವಯಲೆಂಟ್. ರಕ್ತಾಕ್ಷಿ, ಆಸ್ ಯು ಮೇ ಆರ್ ಮೇ ನಾಟ್ ನೋ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಶೇಕ್ಸ್ಪಿಯರನ ಹ್ಯಾಮ್ಲೆಟ್ನ ಮರುಸೃಷ್ಟಿ, ಅನುವಾದ ಅಲ್ಲ, ಮರುಸೃಷ್ಟಿ. ಅದನ್ನ ಎತ್ಕೊಂಡು ಓದ್ಬೋಣ ಬನ್ನಿ. ಕುವೆಂಪು ಅವರ ರಕ್ತಾಕ್ಷಿ. ದೃಶ್ಯ 2ನ ಓದೋಣ. ದೃಶ್ಯ 1ರಲ್ಲಿ ಬರೀ ಹೊನ್ನಯ್ಯ ಕೆಂಚಣ್ಣ ಇದ್ರು, ದೆವ್ವ ನೋಡ್ಕೊಂಡು ಎದುರ್ಕೊಂಡ್ಬಿಟ್ಟಿದ್ದ. ಆಮೇಲೆ ಇವನು ದೆವ್ವ ಅಲ್ಲ ಅಲ್ಲ, ದೇವ್ರೆ ಮಹಾರಾಜರ ದೆವ್ವಾನೆ ಅಂತ ಫುಲ್ ಎದುರ್ಕೊಂಡ್ಬಿಟ್ಟಿದ್ದ. ಬಹಳ ಚೆನ್ನಾಗಿತ್ತು, ಭಾಷೆ ವೈವಿಧ್ಯತೆ ಎಲ್ಲ. ಹ್ಯಾಮ್ಲೆಟ್ನ ಇವರು ಐತಿಹಾಸಿಕ ನಾಟಕ ತರ ಮಾಡಿದ್ದಾರೆ, ಹಾಗೂ ಇದನ್ನ ಶ್ರೀರಂಗಪಟ್ಟಣದಲ್ಲಿ ಹೈದರಲ್ಲಿ ಇದ್ದ ಸಮಯದಲ್ಲಿ ಚಿತ್ರಿಸಿದ್ದಾರೆ. ಅದರಲ್ಲಿ ಒಂದು ಸಣ್ಣ ಊರು ಬಿದನೂರಿನ ರಾಜಕುಮಾರನ ಕಥೆ ತರ ಬರೆದಿದ್ದಾರೆ. ನಾಟಕ ಅಫ್ಕೋರ್ಸ್. ದೃಶ್ಯ 2, ಅರಮನೆಯ ಒಂದು ಭಾಗ. ಹೇಗೆ ಕುವೆಂಪು ಅವರು ವಿವಿಧ ಸಾಹಿತ್ಯ ಪ್ರಾಕಾರಗಳಲ್ಲಿ ಭಾಷೆಯನ್ನು ಚೇಂಜ್ ಮಾಡ್ತಾರೆ, ಬದಲಾಯಿಸ್ತಾರೆ, ಹೇಗೆ ಕಾಂಪ್ಲೆಕ್ಸ್ ಇಂದ ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಹೋಗ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಬಸವಯ್ಯ, ಎಷ್ಟು ತೊಡಕಾದುದೀ ಭುವಿಯ ಬಾಳು, ಇಂತಹ ತಾರುಣ್ಯದಲ್ಲಿಯೇ ಕಷ್ಟದೆಶೆ, ಬಾಳೆಂಬುದೇ ಹಾಳು, ಹುಟ್ಟದಿರುವುದೇ ಲೇಸು, ಹುಟ್ಟಿದರೆ ಹಾಳು ಕರ್ಮದ ಬುತ್ತಿ ನಮ್ಮ ಹಿಂದುಗಡೆ ಬರುವುದು ನೆಳಲಿನಂತೆ. ನಾನು ಸ್ವಪ್ನ ಮುದ್ರಿತ ಜೀವಿ. ವಾಟ್ ಅ ಯೂಸೇಜ್. ಓಕೆ, ನಾನು ಓದ್ತಾ ಒಂದು ಸ್ವಲ್ಪ ಕಾಮೆಂಟು ಕೊಟ್ಕೋತೀನಿ ಹಾಗೆ, ಯಾಕಂದ್ರೆ ಒಂಥರ ಚೆನ್ನಾಗಿದೆ, ಬಹಳ 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 ಖುಷಿ ಆಗ್ತಾ ಇದೆ. ಸ್ವಪ್ನ ಮುದ್ರಿತ ಜೀವಿ, ಅದನರಿತೆ ಎಲ್ಲರೂ ನನ್ನನ್ನು ಉಪೇಕ್ಷಿಸುತ್ತೆ ನಡೆದಪರು. ಓ ತಂದೆ, ನನ್ನೊಬ್ಬನನ್ನೇ ಬಿಟ್ಟು ಹೋದಿರೆಲ್ಲಿಗೆ ನೀವು? ನಿಮ್ಮನು ಉಳಿದು ಎನಗಿಂದು ಲೋಕವೇ ಬೆಂಡಾಗಿ ಹೋಗಿಹುದು. ಏನೊಂದೂ ಬೇಡವಾಗಿದೆ ನನಗೆ, ನನ್ನ ಮಲತಾಯಿ ಆ ರಾಕ್ಷಸಿ, ಆ ಶನಿ ಸೇನಾಧಿಪತಿಯೊಡನೆ ಸರಸಕ್ಕೆ ಆರಂಭಿಸಿಹಳು. ಓ ಪಿತನೆ, ವಂಶಕ್ಕೆ ಕಳಂಕವನ್ನು ತರುತಿಹಳು. ಬೇಡವೆಂದರೂ ಕೇಳದೆ ಆ ರಾಕ್ಷಸಿ ಚೆಲುವಾಂಬೆಯನ್ನೇಕೆ ಮದುವೆಯಾದಿರಿ ಮರಳಿ? ನೀವು ತೀರಿಕೊಂಡು ಇನ್ನೂ ವಾರಗಳೂ ಕೂಡ ಕಳೆದಿಲ್ಲ. ನಿಮ್ಮ ಮಸಣದ ಮೇಲೆ ಹೊಸ ಹಸುರು ಕೂಡ ಹಬ್ಬಲಾರದಿದೆ. ಅತ್ತವರ ಕೆನ್ನೆಯಲ್ಲಿ ಕಣ್ಣೀರು ಬತ್ತಿಲ್ಲ. ಆಗಲೇ ಚಕ್ಕಂದದಿಂದಿಹುಳು ಆ ದುರುಳ ನಿಂಬಯ್ಯನೊಡಗೂಡಿ. ಓ ಚಂಚಲತೆ, ನಿನ್ನ ಹೆಸರೇ ಸ್ತ್ರೀಯಲ್ತೆ. ಹೇ ಜಗದೀಶ್ವರ, ನಿನಗೆ ಕಣ್ಣಿಲ್ಲವೇ? ನಿನಗೆ ದಯೆಯಿಲ್ಲವೇ? ನೀನು ಧರ್ಮದ ಮೂರ್ತಿ ಎನಿಸಿಕೊಂಡೀಹೇ ಏಕೆ? ಇದಿಷ್ಟು ಬಸವಯ್ಯನ ಮೊನೋಲಾಗು. ನೀವು ಹ್ಯಾಮ್ಲೆಟ್ನ ಓದಿದ್ರೆ ಇದರ ಬ್ಯಾಕ್ಗ್ರೌಂಡ್ ನಿಮ್ಗೆ ಗೊತ್ತಾಗ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಥವಾ ನೀನು ಇರುವೆಯೋ ಇಲ್ಲವೋ, ಓ ವಿಧಿ, ನೀನಿರೆ ಅಧರ್ಮವಿಂತೇಕೆ ಚೆಲ್ಲಾಟದಲ್ಲಿ ಮುಳುಗುವುದು? ಪಾಪವರಿಯದ ಗಿರಿಯ ಶಿಖರಗಳ ಮೇಲೆ ಎರಗುವ ಸಿಡಿಲೇ, ಬಡಿಯಬಾರದೆ ಬಂದು ಪಾಪಿಗಳ ಪಾಳೆದೆಗೆ. ಯಾರಿಗೊರೆಯಲಿ ಇದನು? ಯಾರೊಬ್ಬರೂ ನನ್ನ ಮಾತುಗಳ ನಂಬರು. ಲಿಂಗಣ್ಣ ಮಂತ್ರಿಗಳು ಕೂಡ ಆ ಮಾರಿಯಲಿ ಮೋಸವನ್ನು ಕಾಣಲಾರದೆ ಇರುವರಿನ್ನೂ. ಲಿಂಗಣ್ಣ ಮಂತ್ರಿ ಮೆಲ್ಲಗೆ ಗಾಂಭೀರ್ಯದಿಂದ ಪ್ರವೇಶಿಸುವನು. ಆತನು ಮುದುಕ, ಆದರೂ ಮುಖದಲ್ಲಿ ಕಾರ್ಯದಕ್ಷತೆಯ ಕಳೆ ಇದೆ. ಅಂಗಾಂಗಗಳು ಶೀರ್ಣವಾಗಿದ್ದರೂ ಅವುಗಳಲ್ಲಿ ಚಿತ್ತದಾರ್ಢ್ಯದ ವಜ್ರಬಲವಿರುವಂತೆ ತೋರುತ್ತದೆ. ರಾಜಕುಮಾರ, ಬನ್ನಿ ಲಿಂಗಣ್ಣ ಮಂತ್ರಿಗಳೇ, ಕುಳಿತುಕೊಳ್ಳೆ. ನೀನಿನ್ನು ಚಿಂತೆಯನ್ನು ಬಿಟ್ಟಿಲ್ಲ? ಹೇಗೆ ಬಿಡಲಿ ಮಂತ್ರಿಗಳೇ? ಬೆಂಕಿಯಾರಿದ ಹೊರತು ಬಿಸಿ ಹೋಗುವುದೇ? ನಿಂತಿರುವಿರೇಕೆ? ಕುಳಿತುಕೊಳ್ಳಿ. ಇಬ್ಬರು ಕುಳಿತುಕೊಳ್ತಾರೆ. ನನಗಿನ್ನೂ ನಿನ್ನ ಚಿಂತೆಯ ಅರ್ಥ ಹೊಳೆದಿಲ್ಲ.
ಇದನ್ನ ಅರ್ಧ ಓದಕ್ಕಾಗಲ್ಲ. ಸೊ ಇದನ್ನ ದೃಶ್ಯ 2 ಸುಮಾರು, ದೃಶ್ಯ 2 ದೊಡ್ಡದಿದೆ. ದೃಶ್ಯ 2 ಪರವಾಗಿಲ್ಲ, ದೃಶ್ಯ 2 ಫುಲ್ಲೇ ಓದ್ಬೋಣ, ಯಾಕಂದ್ರೆ ಒಂದು ಕಂಟಿನ್ಯೂಟಿ ಹೋಗ್ಬಿಡುತ್ತೆ. ನಾನು ಹೋದ ವಾರ ಅಲ್ಲ ಹೋದ ತಿಂಗಳು ದೃಶ್ಯ 1ನ್ನ ಕಂಪ್ಲೀಟ್ ಆಗಿ ಓದಿದ್ದೆ. ಅದರಲ್ಲೇ ದೆವ್ವ ಬರುತ್ತಲ್ಲ, ಅವ್ರ ತಂದೆ ಆ ರಾಜನೇ ಬರ್ತಾನೆ, ನೋಡ್ಬಿಟ್ಟು ಇವನು ಹೆದರ್ಕೊಂಡ್ಬಿಟ್ಟಿದ್ದಾನೆ, ಯಾರು ಕಾವಲುಗಾರ ಹೆದರ್ಕೊಂಡ್ಬಿಟ್ಟಿರ್ತಾನೆ. ಇಬ್ಬರು ಕೂತ್ಕೊಂಡು ಏನ್ ಮಾಡ್ತಾರೆ, ಲಿಂಗಣ್ಣ ಹೇಳ್ತಾನೆ, ನನಗಿನ್ನೂ ನಿನ್ನ ಚಿಂತೆಯ ಅರ್ಥ ಹೊಳೆದಿಲ್ಲ, ಹೇಳಿದರೂ ನಂಬದಿದ್ದರೆ ಹೊಳೆಯುವುದು ಹೇಗೆ. ಓಕೆ, ಒಂದ್ಸಲ ಲಿಂಗಣ್ಣ, ಒಂದ್ಸಲ ಬಸವಯ್ಯ, ಒಂದ್ಸಲ ಲಿಂಗಣ್ಣ, ಒಂದ್ಸಲ ಬಸವಯ್ಯ ಅಂತ ಪ್ರತಿ ಸಲ ಅವ್ರ ಹೆಸರುಗಳನ್ನ ಹೇಳಕ್ ಹೋಗಲ್ಲ. ಸೊ ಒಂದಷ್ಟು ಮಿನಿಮಮ್ ಅಮೌಂಟ್ ಆಫ್ ವಾಯ್ಸ್ ಮಾಡ್ಯುಲೇಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಅಷ್ಟರಲ್ಲೇ ನೀವು ಲಿಂಗಣ್ಣ ಯಾರು, ಬಸವಯ್ಯ ಯಾರು ಅಂತ ಊಹಿಸಿಕೊಳ್ಳಿ. ಹೇಗಿದ್ರು ಒಬ್ಬರಿನ್ನೊಬ್ಬರ ಹೆಸರನ್ನ ಹೇಳ್ತಾರೆ. ಸೊ ಇನ್ನೊಂದ್ಸಲ ಕೂತ್ಕೊಳ್ತಾರೆ. ಮಂತ್ರಿಗಳೇ ಲಿಂಗಣ್ಣ, ಬಸವಯ್ಯ ಇನ್ನೊಬ್ಬ. ಬಸವಯ್ಯ ಯಾರು, ಪಾತ್ರ ಪರಿಚಯ ಒಂದ್ಸಲ ಮಾಡೋಣ. ಬಸವಯ್ಯ ನಮ್ಮ ಬಿದನೂರಿನ ರಾಜ್ಕುಮಾರ, ಬೇಜಾರು ಮಾಡ್ಕೊಂಡಿದ್ದಾನೆ. ಮಲತಾಯಿ ಸೇನಾಧಿಪತಿಯೊಡನೆ ಚಕ್ಕಂದ ಮಾಡ್ತಿದ್ದಾಳೆ ಅಂತ. ಅವರಪ್ಪ ರಾಜ ಸತ್ತೋಗ್ಬಿಟ್ಟಿದ್ದಾನೆ. ಲಿಂಗಣ್ಣ ಮಂತ್ರಿ. ಮೊದಲ ಅಂಕದಲ್ಲಿದ್ದವರು ಕೆಂಚಣ್ಣ, ಆಮೇಲೆ ಹೊನ್ನಯ್ಯ. ಹೊನ್ನಯ್ಯ ಯಾರು, ಬಸವಯ್ಯನ ಮಿತ್ರ. ಕೆಂಚಣ್ಣ ಯಾರು, ಕಾವಲುಗಾರ, ಅರಮನೆ ಕಾವಲುಗಾರ. ಅವನೇ ದೆವ್ವ ನೋಡಿ ಹೆದರ್ಕೊಂಡ್ರು. ಇಷ್ಟು ಇಲ್ಲಿ ತನಕ ಆಗಿರೋ ಕಥೆ. ಸರಿ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನನಗಿನ್ನೂ ನಿನ್ನ ಚಿಂತೆಯ ಅರ್ಥ ಹೊಳೆದಿಲ್ಲ, ಹೇಳಿದರೂ ನಂಬದಿದ್ದರೆ ಹೊಳೆಯುವುದು ಹೇಗೆ. ನಿನ್ನದು ಆಧಾರವಿಲ್ಲದ ಸಂಶಯ ಬಸವಯ್ಯ. ಮಂತ್ರಿಗಳೇ, ನೀವೇನೋ ನನಗೆ ಪೂಜ್ಯರು, ನಮ್ಮ ತಂದೆಗೆ ಆಪ್ತರಾದವರು. ಆದರೆ ಈ ವಿಷಯದಲ್ಲಿ ನನ್ನ ತಿಳಿವೇ ದಿಟವೆಂದು ತೋರುತ್ತದೆ. ಆಧಾರವಿಲ್ಲದೆ ಸಿದ್ಧಾಂತ ಮಾಡಬಾರದು ಮಗು. ಇನ್ನೇನೋ ಆಧಾರ ಬೇಕು ನಿಮಗೆ. ತಾಯಿ, ಅಯ್ಯೋ ಎಷ್ಟು ಕರ್ಕಶವಾಗಿದೆ ಆ ಕೋಮಲ ಶಬ್ದ. ನನ್ನ ಮಲತಾಯಿ ಚೆಲುವಾಂಬೆ, ಆ ಸೇನಾಧಿಪತಿ ನಿಂಬಯ್ಯನೊಡನೆ ಹಗಲು ഇരുಳು ನಲಿಯುತ್ತಿರುವಳು. ಅದಕ್ಕಿಂತಲೂ ಇನ್ನೇನು ಬೇಕು ಆಧಾರ ನಿಮಗೆ? ಕ್ಷಮಿಸು ರಾಜ್ಕುಮಾರ, ನಿನಗಿನ್ನೂ ಅನುಭವ ಸಾಲದು. ಆ ಅಪರಾಧವನ್ನು ನನ್ನ ಮೇಲೆಯೂ ಹೊರಿಸಬಹುದಷ್ಟೇ. ನಾನೂ ರಾಣಿ ಚೆಲುವಾಂಬೆಯಡೆಗೆ ಎಷ್ಟೋ ಸಾರಿ ಮಂತ್ರಾಲೋಚನೆಗೆ ಹೋಗುತ್ತಿದ್ದೇನೆ. ಬಿಡಿ ಬಿಡಿ ಮಂತ್ರಿಗಳೇ, ಏನು ಮಾತು ನೀವು ಹೇಳುವುದು. ನಿಮ್ಮ ನಿರ್ಮಲ ಹೃದಯಕ್ಕೆ ಕಾಪಟ್ಯ ಪರಿಚಯ ಬಹುದೂರ. ಸುದ್ದಿ ಜನಜನಿತವಾಗಿ ಹಬ್ಬುತ್ತಿದೆ. ಜನರ ಮಾತು ನಂಬಿದರೆ ಉಳಿವುಂಟೆ ರಾಜಕುಮಾರ. ನಿನ್ನ ಸಂಶಯವನ್ನು ಕಿತ್ತು ಬಿಸುಡು. ರಾಜರಳಿದ ಕಾಲ, ಪರರಾಜರು ಹೊಂಚು ಹೂಡುವ ಸಮಯ. ರಾಣಿಯೊಡನೆ ಎಷ್ಟೋ ರಹಸ್ಯಗಳನ್ನು ಹೇಳುವ ಪ್ರಸಂಗ ಒದಗುವುದು ಸೇನಾಪತಿಗೆ ಸಹಜವಲ್ಲವೇ? ನಿನ್ನ ಪಟ್ಟಾಭಿಷೇಕವಾಗುವವರೆಗೆ ಚೆಲುವಾಂಬೆಯೊಡನೆ ರಾಜಕಾರ್ಯ, ಆಮೇಲೆ ನಿನ್ನಡೆಗೆ ಬರುತ್ತಾನೆ. ತೆಗೆ, ದೊಡ್ಡವರಿಗೆ ಸಣ್ಣ ಮನಸ್ಸಿರಬಾರದು. ಇದೆಲ್ಲಿಯಾದರೂ ಅವರಿಗೆ ತಿಳಿದರೆ ಏನೆಂದಾರು? ನಾನು ಇನ್ನಾರೊಡನೆಯೂ ಹೇಳಿಲ್ಲ ಮಂತ್ರಿಗಳೇ. ನನ್ನ ನಾನೇ ತಿಂದುಕೊಳ್ಳುತ್ತಿದ್ದೇನೆ. ನನ್ನನ್ನು ನಾನೇ ತಿಂದುಕೊಳ್ಳುತ್ತಿದ್ದೇನೆ. ನಿನ್ನೆ ರಾತ್ರಿ ನನಗೊಂದು ಕನಸು ಬಿತ್ತು. ಏನು ಕನಸು? ಕನಸಿನಲ್ಲಿ ನಮ್ಮಯ್ಯ ತೋರಿದನು ಮಂತ್ರಿಗಳೇ. ನಾನಾ ಮುಖವ ನೋಡಿ ನಿಟ್ಟುಸಿರು ಬಿಟ್ಟೆ. ತಂದೆ ಅಳುತ್ತಿದ್ದನಯ್ಯೋ ಎಂದು. ಕಣ್ಣೀರು ಬಳಬಳನೆ ಸುರಿಯುತ್ತಿತ್ತು. ನನ್ನೊಡನೆ ಏನೊಂದೂ ಮಾತನ್ನೂ ಆಡಲಿಲ್ಲ. ಬಸವಯ್ಯ, ನೀನು ಶಾಸ್ತ್ರಜ್ಞ, ತಿಳಿದವನು. ನಮ್ಮ ಭಯಭ್ರಾಂತಿಗಳೇ ಕನಸಿನಲ್ಲಿ ಬಹವೆಂದು ತಿಳಿಯಯ. ಸ್ವಪ್ನಗಳು ಸುಪ್ತ ಚಿತ್ತದ ವಾಣಿ. ಅದಕ್ಕೆಲ್ಲ ಬಗೆ ಕೊರಗಬಾರದು ಮಗು. ನೋಡಲ್ಲಿ ಚೆಲುವಾಂಬೆ. ನಿಂಬಯ್ಯನೊಬ್ಬನೇ, ಸೋಮಯ್ಯನೂ ಏನಲ್ತೆ ಸಂಶಯದ ಕಣ್ಣಿಗೆ ಬಹಳ ಕರುಬು. ಚೆಲುವಾಂಬೆ, ನಿಂಬಯ್ಯ, ಸೋಮಯ್ಯ ಬರುವರು. ಚೆಲುವಾಂಬೆ ರೂಪವತಿ,
ನಿಂಬಯ್ಯನಲ್ಲಿಯೂ ರೂಪವಿದೆ. ಆದರೆ ಆತನ ಮುಖ ಅಂತರಂಗದ ಅಶುದ್ಧಿಯಿಂದ ಮಲಿನವೂ ಕ್ರೂರವೂ ಆಗಿದೆ. ಸೋಮಯ್ಯ ತರುಣ, ಬಹಳ ಸಾಧಾರಣ ವ್ಯಕ್ತಿ. ಲಿಂಗಣ್ಣ, ಬಸವಯ್ಯ ಎದ್ದು ನಿಲ್ಲುತ್ತಾರೆ. ಆದರೆ ಬಸವಯ್ಯ ಮನಸ್ಸಿಲ್ಲದ ಮನಸ್ಸಿನಿಂದ ಹಾಗೆ ಮಾಡುತ್ತಾನೆ. ಯಾರೋ ನಮ್ಮ ರಾಜ್ಕುಮಾರ. ಚಲುವಾಂಬೆ ಹೇಳ್ತಾಳೆ, ಮಂತ್ರಿಗಳೇ, ನಮ್ಮ ಕುಮಾರನ ಕೊರಗು ಹೇಗಿಹುದು? ದೇವಿ, ತಂದೆಯವರನ್ನು ನೆನೆದು ಮರುಗುವುದು ಮಕ್ಕಳಿಗೆ ಸಹಜವಲ್ಲವೇ? ರಾಜಕುಮಾರ, ನೀನಿಂತು ಮರುಗುತ್ತೇ ಕುಳಿತರೆ ಯಮಗೇನು ಗತಿ? ನನ್ನನ್ನಾದರೂ ಕಂಡು ಶಾಂತನಾಗಬಾರದೆ? ಇವಳನ್ನು ಹೇಳಿದ್ದಕ್ಕೂ ಅವನಿಗೆ ಕೆಟ್ಟ ಕೋಪ ಬರೋ ಸಾಧ್ಯತೆ ಇದೆ. ನೋಡೋಣ ಬನ್ನಿ. ಇಲ್ಲ, ಇನ್ನು ಮುಗಿಸಿಲ್ಲ ಇವಳು ಮಾತು. ಮತ್ತೊಮ್ಮೆ ನಾನೀಗ ರಾಣಿ ಬಂದರೂ ಅವಳ ಹೆಸರು ಹೇಳ್ಬಿಟ್ಟು ಡೈಲಾಗ್ಸ್ನ ಹೇಳಲ್ಲ, ಹಾಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಕಾಂಟೆಕ್ಸ್ಟಿಂದ ಅರ್ಥ ಮಾಡ್ಕೋಬೋದು ಅಂತ ಅನ್ಕೊಂಡಿದ್ದೀನಿ. ಇನ್ನು ರಾಣಿನೇ ಮಾತಾಡ್ತಾ ಇದ್ದಾಳೆ. ಅವರಳಿವು ನಿನಗಿಂತ ಎನಗೇನು ಕಡಿಮೆಯೇ? ಆದರೆ ಏನೋ ಅವನಿತನು ತಡೆದು ನಿನಗಾಗಿ, ನಿನ್ನಭ್ಯುದಯಕ್ಕಾಗಿ, ಬಿದನೂರು ಸಾಮ್ರಾಜ್ಯ ಶ್ರೇಯಸ್ಸಿಗಾಗಿ ಮಂತ್ರಿ ಸೇನಾಪತಿಗಳೊಡನೆ ರಾಜಕಾರ್ಯದಲ್ಲಿ ತೊಡಗಿಹೆನು. ಹೆಂಗೂ ಸಹ ನಾನಿಂತು ಧೈರ್ಯದಿಂದಿರೆ ನೀನು ಮರಗುವುದು ತರವಲ್ಲ. ಸರಿ ಹೋಯ್ತು. ಒಂದು ಕರೆ ಬರ್ತಾ ಇದೆ ನನಗೆ 301ಇಂದ. ನೀವು ಕರೆ ಮಾಡೋದ್ ಬದಲು ನನಗೆ ಒಂದು ಕೆಲಸ ಮಾಡಿ, ವಾಟ್ಸಪ್ ಮೆಸೇಜ್ ಕಳಿಸಿ, ರೆಸ್ಪಾಂಡ್ ಮಾಡ್ತೀನಿ. ನಾನು ಹೇಳಿದ್ದೆ ಮಾತಾಡ್ಬೋದು ಅಂತ, ಆದರೆ ಈಗ ನಾನು ಕಾರ್ಯಕ್ರಮ ಶುರು ಮಾಡಿರೋದ್ರಿಂದ ಐ ಕ್ಯಾನಾಟ್ ಸ್ಪೀಕ್ ರೈಟ್ ನೌ. ಸೊ ನೀವು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಇಫ್ ಯು ಆರ್ ವಾಚಿಂಗ್ ಮೀ ಅಂತ ಇದು, ಯು ಕ್ಯಾನ್ ಜಾಯಿನ್ ದ ವಾಟ್ಸಪ್ಪಲ್ಲಿ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸಿ, ನಾನು ಲಿಂಕ್ ಕಳಿಸ್ತೀನಿ ಇಫ್ ಯು ವಾಂಟ್ ಟು ಜಾಯಿನ್ ದಿಸ್ ಮೀಟಿಂಗ್. ಈಗ ಮುಂದುವರ್ಸೋಣ. ಬಸವಯ್ಯ ದುಃಖದಿಂದ, ತರವಲ್ಲ ತರವಲ್ಲ ಓ ತಾಯಿ, ಬಲ್ಲೆನದನಾದರೂ ಈ ನನ್ನ ಹೇಡಿಯದೆ ಹಿಂಜರಿಯುತ್ತಿಹುದು. ನಿಂಬಯ್ಯ, ನೀವಾದರೂ ಸಂತೈಸಬಾರದೆ? ದೇವಿ, ಏನು ಹೇಳಲಿ ನಾನು? ಎಲ್ಲ ತಿಳಿದವರವರು. ಅಲ್ಲದೆಯೇ ನಾಯಕರ ನೆನೆದೆನೆಂದರೆ ನನಗೇ ಎದೆ ಒಡೆದು ಹೋಗುವುದು. ಅಂತಹ ಮಹಾಪುರುಷನನ್ನು ಕಳೆದುಕೊಂಡದ್ದು ನಮ್ಮ ದೌರ್ಭಾಗ್ಯವೇ ಸರಿ. ನಾನೇ ಅಳಲುತ್ತಿರೆ ಇನ್ಯಾರ ಸಂತೈಸಲಿ? ಈಗ ಲಿಂಗಣ್ಣ ಹೇಳ್ತಾನೆ, ನಿಂಬಯ್ಯ ಸೇನೆಯಧಿಪತಿ ನೀನೇ. ನಿಂಬಯ್ಯ ಇಸ್ ದ ಸೇನಾಧಿಪತಿ. ನಿಂಬಯ್ಯ ಚೆಲುವಾಂಬೆನೆ ಏನೋ ಚಕ್ಕಂದಾಡ್ತಾ ಇದ್ದಾರೆ ಅಂತ ನಮ್ಮ ರಾಜಕುಮಾರನಿಗೆ ಕೋಪ ಬಂದಿರೋದು. ಲಿಂಗಣ್ಣ ನಮ್ಮ ಮಂತ್ರಿ. ನಿಂಬಯ್ಯ ಸೇನೆಯಧಿಪತಿ ನೀನೇ ಸಂತವಿಪುದನ್ನು ಉಳಿದು ಇಂತು ಗೋಳಾಡಿದರೆ ಅರಸುಕುಮಾರನಿಗೆ ಯಾರು ಸಂತೈಕೆ ಹೇಳುವವರು? ರಾಣಿ ಹೇಳ್ತಾರೆ, ಮಂತ್ರಿಗಳೇ, ಅಳುವವರ ಬಳಿ ಅಳಲುತ್ತಿರೆ ಹೆಚ್ಚುವುದು ಶೋಕ. ಬನ್ನಿ ನಾವಿಲ್ಲಿಂದೇ ತೆರಳುವಂ. ಓಕೆ, ರಾಣಿಗೆ ಮಗನ ಹತ್ರ ಮಾತಾಡೋಕ್ಕೆ ಅಥವಾ ಮಲಮಗನ ಜೊತೆ ಮಾತಾಡೋಕ್ಕೆ ಸ್ವಲ್ಪವೂ ಇಷ್ಟ ಇಲ್ಲ. ಅಳ್ತಾ ಇದ್ರೆ ಅಳ್ಕೊಂಡೆ ಬಿದ್ದಿರ್ಲಿ, ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇವನು ಇನ್ನೂ ಕುಪಿತನ ಆಗ್ತಾನೆ ಗ್ಯಾರಂಟಿ. ಮಂತ್ರಿಗಳೇ, ಅಳುವವರ ಬಳಿ ಅಳಲುತ್ತಿರೆ ಹೆಚ್ಚುವುದು ಶೋಕ. ಬನ್ನಿ ನಾವಿಲ್ಲಿಂದ ತೆರಳುವಂ. ಸೋಮಯ್ಯನು ಇಲ್ಲೇ ಇರಲಿ. ಸೋಮಯ್ಯ ಬಸವಯ್ಯನವರೊಡನೆ ಮಾತುಕತೆಯಾಡುತ್ತೆ ಅವರ ದುಃಖವ ನೀಗು. ಆಜ್ಞೆ. ಲಿಂಗಣ್ಣ, ಚೆಲುವಾಂಬೆ, ನಿಂಗಯ್ಯ ಹೋಗುತ್ತಾರೆ. ಈಗ ನಮ್ಮ ರಾಜ್ಕುಮಾರ ಹೇಳ್ತಾನೆ, ಬಸವಯ್ಯ, ಕುಳಿತುಕೋ ಸೋಮಯ್ಯ, ನೀನು ಕುಳಿತುಕೋ. ಇಬ್ಬರು ಕೂತ್ಕೊಳ್ತಾರೆ. ಸೋಮಯ್ಯ, ನಮ್ಮಯ್ಯ ಮಡಿವ ವೇಳೆ ನೀನು ಬಳಿಯಿದ್ದೇನು? ಹೌದು, ಅದು ನನ್ನ ಪುಣ್ಯ. ಉತ್ಕ್ರಮಣ ಕಾಲದಲ್ಲಿ ಬಹಳ ಯಾತನೆಯಾಯ್ತೇ? ಇಲ್ಲ, ಒಂದಿನಿತೂ ಯಾತನೆ ಪಡಲಿಲ್ಲ. ಬಹಳ ಶಾಂತಿಯಿಂದಲೇ ಶಿವೈಕ್ಯರಾದರು. ಅದನ್ನು ನೋಡಿದ ನನಗೆ ಮರಣದಲ್ಲಿದ್ದ ಭೀತಿ ಕೂಡ ತೊಲಗಿಬಿಟ್ಟಿದೆ. ನನಗೇನಾದರೂ ಹೇಳಿದರೆ ವ್ಯಸನ ಪಡುವುದು ಬೇಡ, ಧೀರನಾಗಿ ರಾಜ್ಯಭಾರ ಮಾಡಲಿ ಎಂದರು. ಅಳುತ್ತಿದ್ದ ಲಿಂಗಣ್ಣ ಮಂತ್ರಿಗಳನ್ನು ಕುರಿತು, ಲಿಂಗಣ್ಣನವರೇ, ನೀವು ನಿಂಬಯ್ಯನು ಸೇರಿ
ರಾಜ್ಯ ಪರಹಸ್ತಗತವಾಗದಂತೆ ನೋಡಿಕೊಳ್ಳುತ್ತಾ ನನ್ನ ಮಗನನ್ನು ಕಾಪಾಡಿಕೊಂಡು ಬನ್ನಿ ಎಂದರು. ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇನ್ನೊಂದು ಸಂದೇಶ ಬಂದಿದೆ, ಅದನ್ನು ತಗೊಂಡ್ಬಿಡ್ತೀನಿ, ಆಮೇಲೆ ಮುಂದುವರ್ಸೋಣ. ಓಕೆ, ನಾನೀಗ ಮಾತಾಡ್ತಿರೋದ್ರಿಂದ ಕರೆಗಳನ್ನ ಸ್ವೀಕರಿಸಲ್ಲ, ಆದರೆ ಮೆಸೇಜ್ ಏನಾದ್ರು ಬಂದರೆ ರೆಸ್ಪಾಂಡ್ ಮಾಡ್ತೀನಿ. ಮುಂದುವರ್ಸೋಣ. ಸೊ ಅಪ್ಪ ಏನು ಹೇಳಿದ್ರು ಸಾಯೋ ಟೈಮಲ್ಲಿ ಅಂತ ಕೇಳಿಸ್ಕೊಂಡೆ. ವ್ಯಸನ ಪಡುವುದು, ಇನ್ನೊಂದು ಓದ್ಬಿಡ್ತೀನಿ, ಅದನ್ನು ಪ್ಯಾರಾಗ್ರಾಫ್ ಚೆನ್ನಾಗಿದೆ. ವ್ಯಸನ ಪಡುವುದು ಬೇಡ, ಧೀರನಾಗಿ ರಾಜ್ಯಭಾರ ಮಾಡಲಿ ಎಂದರು. ಅಳುತ್ತಿದ್ದ ಲಿಂಗಣ್ಣ ಮಂತ್ರಿಗಳನ್ನು ಕುರಿತು, ಲಿಂಗಣ್ಣನವರೇ, ನೀವು ನಿಂಬಯ್ಯನು ಸೇರಿ ರಾಜ್ಯ ಪರಹಸ್ತಗತವಾಗದಂತೆ ನೋಡಿಕೊಳ್ಳುತ್ತಾ ನನ್ನ ಮಗನನ್ನು ಕಾಪಾಡಿಕೊಂಡು ಬನ್ನಿ. ಇದೇ ಟೈಮಲ್ಲಿ ಹೈದರಲ್ಲಿ ಅಟ್ಯಾಕ್ ಕೂಡ ಮಾಡ್ತಾನೆ ಅನ್ಸುತ್ತೆ. ಸೊ ಇದೊಂದು ಕಾಲ್ಪನಿಕ ಕಥೆಯೋ ಅಥವಾ ಐತಿಹಾಸಿಕವಾಗಿ ಸತ್ಯ ಕಥೆಯೋ ನೋಡ್ಬೋದು, ಲಿಂಕ್ ಮಾಡ್ಬೋದು. ಸತ್ಯಕಥೆ ಇರಲಿಕ್ಕಿಲ್ಲ, ಬಟ್ ಆ ಘಟನೆಗಳನ್ನ ಆಧರಿಸಿಕೊಂಡು ಬರೆದಿದ್ದಾರೆ. ಬಸವಯ್ಯ, ಅಯ್ಯೋ ನನ್ನ ಪಾಳು ಬೇಂಟೆಗೆ ಬೆಂಕಿ ಹಾಕಲಿ, ಆ ದಿನವೇ ನಿಂಬಯ್ಯನವರ ನುಡಿಗೇಳಿ ಬೇಂಟೆಗೈದಿ ಎಂತಹ ಮಹಾಪರಾಧ ಮಾಡಿದೆ. ನಮ್ಮ ಮಲತಾಯಿ ಚೆಲುವಾಂಬೆ ಇದ್ದರೆ ಅಲ್ಲಿ ಇಲ್ಲ, ಅವರು ಬರುವನಿತರೊಳೆ ಹರಣ ಹೋಗಿತ್ತು. ಹರಣ ಅಂದರೆ ಪ್ರಾಣ ಹೋಗಿತ್ತು. ಹಾಳು ಬೇಂಟೆ, ಎಷ್ಟು ದಿನವೆಂದು ನೀನಿಂದು ದುಃಖಿಸುವುದು ಬಸವಯ್ಯ? ನೀನು, ಹೊನ್ನಯ್ಯ, ಶಿವಯ್ಯ, ನಾನು ಎಲ್ಲರೂ ಗುರುಗಳ ಬಳಿ ವೇದಾಂತ ಓದುತ್ತಿದ್ದಾಗ, ಇವರೆಲ್ಲ ಸ್ನೇಹಿತರು ಕೋರ್ಸ್, ಎಲ್ಲರೂ ಗುರುಗಳ ಬಳಿ ವೇದಾಂತ ಓದುತ್ತಿದ್ದಾಗ ಅವರು ಉಪದೇಶ ಮಾಡಲಿಲ್ಲವೇ? ಹುಟ್ಟು ಸಾವುಗಳೆಲ್ಲ ಮಾಯೆ, ಧೀರರು ಮರುಗಬಾರದು ಎಂದು. ಅಹುದು ಸೋಮಯ್ಯ, ಅದೆಲ್ಲವೂ ನಿಜವೇ ಅಹುದು. ಆದರೆ ಆಗ ತಂದೆ ಅಳಿದಿರಲಿಲ್ಲ, ಕಷ್ಟ ಬಂದಿರಲಿಲ್ಲ. ಸುಖವಿರಲು ಎಲ್ಲ ಮಾಯೆ ಎಂದು ಸುಖ ಪಡಬಹುದು, ದುಃಖ ಬರಲು ಎಲ್ಲ ಮಾಯೆ ಎಂದು ದುಃಖ ಪಡಲು ಕಷ್ಟ. ಸೋಮಯ್ಯ, ನಿನ್ನನ್ನೊಂದು ಮಾತು ಕೇಳುತ್ತೇನೆ, ನೀನೋ ನನ್ನ ಸಹಪಾಠಿ, ಇದರಲ್ಲಿ ಏನೋ ಮೋಸ ನಡೆದಿಲ್ಲವೇ? ನನ್ನಾಣೆ ಹೇಳು. ಯಾವುದರಲ್ಲಿ? ನೀನು ಹೇಳುವುದು ನನಗೆ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ. ಹೋಗ್ಲಿ ಬಿಡು ಸೋಮಯ್ಯ, ನನಗೀಗ ಒಂಟಿಯಾಗಿ ಇರಬೇಕೆಂಬುವ ಆಸೆ. ನೀನು ಆಗಲಿ, ಹೊರಡುತ್ತೇನೆ. ಎದ್ದು ನಿಲ್ತಾನೆ. ಬೇಸರ ಪಡದಿರು, ನಾಳೆ ಬಾ. ಬೇಸರವೇಕೆ? ಬರುತ್ತೇನೆ. ದೃಶ್ಯ 2, ಇನ್ನು 2 ಪುಟ ಇದೆ ಅಷ್ಟೇ, ಮುಗಿಸ್ಬೋಣ. ಆಮೇಲೆ ಇನ್ನೊಂದು ಸಾಹಿತ್ಯ ಪ್ರಾಕಾರಕ್ಕೆ ಹೋಗೋಣ, ಮೇ ಬಿ ಇನ್ನೊಂದು ನಾಟಕಕ್ಕೆ ಹೋಗೋಣ. ಸ್ವಲ್ಪ ಹಳೆಗನ್ನಡದ ನಾಟಕ, ಇದು ರಿಲೇಟಿವ್ಲಿ ನಾರ್ಮಲ್ ಕನ್ನಡದ ನಾಟಕವೇ. ಸೋಮಯ್ಯನು ಹೋಗುತ್ತಾನೆ. ಬಸವಯ್ಯನು ಅವನನ್ನೇ ಎವೆಯಿಕ್ಕದೆ ನೋಡುತ್ತಾ ನಿಟ್ಟುಸಿರು ಬಿಟ್ಟು, ಇವರೆಲ್ಲರೂ ಮೋಸಗಾರರೋ ಅಥವಾ ನನ್ನೊಳಿಹ ಮೋಸವೇ ಇತರರಲ್ಲಿ ಮೋಸವನ್ನು ತೋರುತ್ತಿಹುದೋ? ಇರಲಿ, ಕಾದು ನಿರ್ಣಯಿಸುವೆನು. ಬಣ್ಣ ಬಣ್ಣದ ಸ್ವಪ್ನ ಗೋಲದೊಳ್ ಮುಚ್ಚಿರುವ ಈ ಬರ್ದುಕು ಕವಿಯುವುದು ಸತ್ಯದವಳತೆಯನ್ನೇ. ಬಣ್ಣ ಬಣ್ಣದಿ ಬಿಚ್ಚಿ ಹುಚ್ಚಿಗೆ ಮೆಚ್ಚು, ಇಲ್ಲದಿರೆ ಪೆಚ್ಚು. ಬಹುಸಂಖ್ಯೆ ಹುಚ್ಚರಿರೆ ಹುಚ್ಚನಲ್ಲದೆ ನರನೇ ಹುಚ್ಚಾಗಿ ತೋರುವನು. ವಾವ್ ವಾ ವಾ ಸಿ, ಇದಕ್ಕೋಸ್ಕರ ಗಟ್ಟಿಯಾಗಿ ಓದಬೇಕು ಕುವೆಂಪುನ ಅಂತ ಹೇಳೋದು. ಇನ್ನೊಂದ್ಸಲ ಓದ್ಬಿಡ್ತೀನಿ. ಬದುಕು ಅಲ್ಲ, ಬರ್ದುಕು. ಅದಷ್ಟು ಒಂದೇ ವಾಕ್ಯ, ಇದನ್ನ ನಾಟಕ ರೂಪದಲ್ಲಿ ಹೇಳಬೇಕಾದ್ರೆ ಬಹಳ ಚೆನ್ನಾಗಿರುತ್ತೆ. ಬಣ್ಣ ಬಣ್ಣದ ಸ್ವಪ್ನ ಗೋಲದೊಳ್ ಮುಚ್ಚಿರುವ ಈ ಬರ್ದುಕು ಕವಿಯುವುದು ಸತ್ಯದವಳತೆಯನ್ನೇ. ಬಣ್ಣ ಬಣ್ಣದಿ ಬಿಚ್ಚಿ ಹುಚ್ಚಿಗೆ ಮೆಚ್ಚು, ಇಲ್ಲದಿರೆ ಪೆಚ್ಚು. ಬಹುಸಂಖ್ಯೆ ಹುಚ್ಚರಿರೆ ಹುಚ್ಚನಲ್ಲದ ನರನೇ ಹುಚ್ಚಾಗಿ ತೋರುವನು. ಆದರೂ ಅಂತರಾತ್ಮವು ಗೊಣಗುತ್ತಿದೆ, ಏನೋ ಮೋಸ ನಡೆದಿದೆ ಎಂದು. ಯಾರಲ್ಲಿ ಹೊನ್ನಯ್ಯ? ಹೊನ್ನಯ್ಯ ಬರುವನು. ಬಂದೆಯ, ಕುಳಿತುಕೋ. ಹೊನ್ನಯ್ಯ ಕುಳಿತುಕೊಳ್ತಾನೆ.
ಈಗ ಬರೀ ಬಸವಯ್ಯ ಅಂಡ್ ಹೊನ್ನಯ್ಯ ಸಂಭಾಷಣೆ. ನಾನು ಮತ್ತೆ ಬಸವಯ್ಯ ಇವನೇ, ಹೊನ್ನಯ್ಯ ಇವನೇ ಅಂತ ಹೇಳಕ್ ಹೋಗಲ್ಲ. ಹೊನ್ನಯ್ಯ ಸ್ವಲ್ಪ ಅವಸರವಾಗಿ ಮಾತಾಡ್ತಾನೆ. ವಿಶೇಷ ಒಂದಿದೆ, ನಿನಗೆ ಹೇಳಲು ಬಂದೆ. ಇದೇನು ಬೆಚ್ಚಿದಂತಿವೆ ನಿನ್ನ ಕಣ್ಣು? ಬಹಳ ಸೋಜಿಗದ ಸಂಗತಿ. ನಿಮ್ಮ ತೀರಿ ಹೋದ ತಂದೆ. ಏನು ಏನು ಏನು? ನಾನು ಕಂಡೆ. ಏನೇನು ಹೇಳು. ಉಮ್ಮಳಿಸದಿರು, ಶಾಂತಿಯಿಂದ ಕೇಳು. ಸ್ವರ್ಗಸ್ಥರಾದ ನಮ್ಮ ಮಹಾರಾಜರು ಬಸಪ್ಪ ನಾಯಕರನ್ನು ಕಂಡೆ. ಸೊ ಬೇಸಿಕಲಿ ಇದೊಂಥರ ನಾನ್ ಲಿನಿಯರ್ ನರೇಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಇವನು ಆಗ್ಲೇ ಬಸವಯ್ಯ ಹೊನ್ನಯ್ಯ ಇಲ್ಲ ಬಸವಯ್ಯ ಇನ್ಯಾರು ಮಾತಾಡ್ಕೊಂಡಿರೋದು? ಕರೆಕ್ಟ್, ಬಸವಯ್ಯ ಸೋಮಯ್ಯ ಮಾತಾಡ್ಕೊಂಡಿರೋದು. ಹೊನ್ನಯ್ಯ ಈ ಸೀನಲ್ಲೇ ಇರಲಿಲ್ಲ. ಹೊನ್ನಯ್ಯ ಹಾಗೂ ಕಾವಲುಗಾರ ಕೆಂಚಣ್ಣ ಮಾತಾಡ್ಕೊಂಡಿದ್ರು ಸ್ಟಾರ್ಟಿಂಗು ಅಲ್ವಾ. ಆ ದೃಶ್ಯ ಪ್ಯಾರಲ್ ಆಗಿ ನಡೆದು ಮುಗಿಸಿದೆ. ಈಗ ಹೊನ್ನಯ್ಯ ಬಂದಿದ್ದಾನೆ ರಾಜ್ಕುಮಾರ್ನ ಹತ್ರ. ಹೊನ್ನಯ್ಯ ಬಸವಯ್ಯ, ಹೊನ್ನಯ್ಯ ಇದ್ರ ಭೂತ ನೋಡಿದ್ದಾನೆ, ಅಂದ್ರೆ ಮಹಾರಾಜರ ಭೂತ ನೋಡಿದ್ದಾನೆ, ಹೆದರ್ಕೊಂಡಿದ್ದಾನೆ. ಹೆದರ್ಕೊಂಡು ಇವಾಗ ಹೇಳ್ತಾ ಇದ್ದಾನೆ, ಶಾಂತಿಯಿಂದ ಕೇಳು. ಸ್ವರ್ಗಸ್ಥರಾದ ನಮ್ಮ ಮಹಾರಾಜರು ಬಸಪ್ಪ ನಾಯಕರನ್ನು ಕಂಡೆ. ಹಾ, ಯಾವಾಗ? ಕಳೆದಿರುಳಿನಲ್ಲಿ. ನಾನೂ ಕಂಡಿದ್ದೆ, ಕನಸಿನಲ್ಲಿ. ನಾನು ಕಂಡಿದ್ದು ಕನಸಿನಲ್ಲ, ಅರಮನೆಯ ಹೆಬ್ಬಾಗಿಲ ಬಳಿಯಲ್ಲಿ ಚೆನ್ನಾಗಿ ಎಚ್ಚೆತ್ತ ವೇಳೆ ಕಾವಲುಗಾರ ಕೆಂಚಣ್ಣನ ಜೊತೆಯಲ್ಲಿ. ಅಯ್ಯೋ ಶಿವನೇ, ಸರಿಯಾಗಿ ತಿಳುಹಯ್ಯ. ಮೊನ್ನೆ ഇരുಳು ಕೆಂಚಣ್ಣ ಕಾವಲಿದ್ದಾಗ ಬೆಳಗಿನ ಜಾವದ ಹೊತ್ತು ಕಾಣಿಸಿಕೊಂಡಿತಂತೆ ಭೂತ ಭೂತ. ಅವನು ಬಂದು ನನಗೆ ಹೇಳಲು ನಾನು ಸುಳ್ಳೆಂದೇ ತಿಳಿದು ಪರೀಕ್ಷಿಸಲು ಹೋದೆ ನಿನ್ನೆ ഇരുಳು. ಆಮೇಲೆ ನಿನ್ನೆ ഇരുಳು ಮರಳಿ ಕಾಣಿಸಿತು. ನೋಡಿದರೆ ಗತಿಸಿದ ಆ ಬಸವನಾಯಕರಂತೆ ವೇಷವನ್ನು ತಳೆದಿತ್ತು. ಕೈತವವೋ ಸತ್ಯವೋ ನಾನರಿಯೆ. ಕೈತವ ಅಂದ್ರೆ ಸುಳ್ಳು. ಬೆಳ್ದಿಂಗಳ ಮಬ್ಬು ಮಾಯೆಯಲ್ಲಿ ಹಿರಿದಾಗಿ ತೋರಿತು. ಕೆಂಚಣ್ಣ ಭಯದಿಂದ ನಡುಗಿ ನಡುಗಿ ಸೆಳೆತು ಗೇಣುದ್ದವಾದನು. ನನ್ನೆದೆಯೂ ನಡುಗದೇ ಇರಲಿಲ್ಲ. ನುಡಿಸಿದೆಯಾ? ಹೌದು, ಆದರೇಂ? ಕೋಪದಲ್ಲಿ ನೋಡುತ್ತೇ ನೋಡುತ್ತೇ ಮುಗಿಲಿನೊಳು ತೇಲುತ್ತೇ ಮಾಯವಾಯಿತು ಕಡೆಗೆ. ಆಶ್ಚರ್ಯ, ಮೊಗದಳು ಆವ ಕಳೆ ಮೆರೆದಿತ್ತು. ಅಂದ್ರೆ ಮುಖದಲ್ಲಿ ಯಾವ ಕಳೆ ಇತ್ತು ರಾಜರಿಗೆ, ಭೂತಕ್ಕೆ ಅಂತ. ದುಗುಡವೆಂದೇ ಹೇಳಲಹುದು, ಅಂದ್ರೆ ದುಃಖ ಅಂತ ಹೇಳಬಹುದು ಅಂತ. ಇನ್ನ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ಇದೆ. ಆದ್ರೂ ಒಂದು ಸ್ವಲ್ಪ ಅವಾಗ ಹೇಳಕ್ ಟ್ರೈ ಮಾಡ್ತೀನಿ, ಕೇಳಿ. ರೇಡಿಯೋದಲ್ಲೇ ಕೇಳ್ತಾ ಇರೋರಿಗೆ ಧನ್ಯವಾದಗಳು. ಇದು ಇನ್ನೊಂದು ಕಮ್ಮಿ ಅಂದ್ರೆ ಇನ್ನೊಂದು 1 ಅವರ್ ಖಂಡಿತ ಮಾಡ್ತೀನಿ, ಕೇಳ್ತಾ ಇರಿ. ಉಡುಗೆಯೇ? ಏನು ಉಡುಗೆ ಅಂತ ಕೇಳ್ತಾನೆ ರಾಜ್ಕುಮಾರ. ಉಡುಗೆಯೇ? ಬಸವನಾಯಕರ ಅರಸುವೇಷ. ಆ ನಡಿಗೆ, ಆ ನೋಟ, ಆ ಹಿರಿಯ ಗಾಂಭೀರ್ಯ ಎಲ್ಲವೂ ನಿಮ್ಮ ತಂದೆಯನ್ನೇ ಹೋಲಿತ್ತು. ನಿನ್ನೊಡನೆ ಅದು ನುಡಿಯಬಹುದೆಂದು ನಿನಗೆ ಹೇಳುವುದು ಉಚಿತವೆಂದು ತಿಳಿಸಿದೆನು. ರಾಜ್ಕುಮಾರ, ಒಳ್ಳಿತಾಯಿತು. ಇಂದು ಕಾಯುವೆರೇನು? ನೀ ಬರುವುದಾದರೆ ಇದರೊಳೇನೋ ರಹಸ್ಯವಿರಬೇಕು. ಬರುತ್ತೇನೆ. ಇನ್ಯಾರಿಗೂ ಹೇಳಿಲ್ಲವಷ್ಟೇ? ಇಲ್ಲ, ನೀನೇ ಮೊದಲನೆಯವನು. ಯಾರಿಗೆ ಅದನ್ನು ಅರುಹದಿರಿ. ನಾನು ತೆರಳುತ್ತೇನೆ. ಯಾವಾಗ ಬರುವೆ? ನಡುರಾತ್ರಿ. ಕೇಳ್ಬಿಟ್ಟು ಹೊನ್ನಯ್ಯ ಹೊರಡ್ತಾನೆ ಅಲ್ಲಿಂದ. ಇಲ್ಲಿಗೆ ಇನ್ನೇನಾಯ್ತು, ದೃಶ್ಯ 2 ಮುಗೀತಾ ಇದೆ. ನನ್ನ ತಂದೆಯ ಪ್ರೇತ. ರಾಜ್ಕುಮಾರ ಒಬ್ಬನೇ ಮಾತಾಡ್ಕೊಂಡು ತಿರುಗಾಡ್ತಾ ಇರ್ತಾನೆ. ನನ್ನ ತಂದೆಯ ಪ್ರೇತ. ಎಲ್ಲ ಶುಭವಾಗಿಲ್ಲ. ಒಂದಲ್ಲ ಒಂದು ದಿನ ಪಾಪ ಬಯಲಹುದು. ಎದ್ದು ಹಿಂದೆ ಮುಂದೆ ತಿರುಗಾಡಲಾರಂಭಿಸುತ್ತಾನೆ. ಅಲ್ಲಿಗೆ ಪರದೆ ಬೀಳುವುದು. ಅಂಕ 1, ದೃಶ್ಯ 2 ಇಲ್ಲಿಗೆ ಸಮಾಪ್ತಿಯಾಗುತ್ತದೆ. ನಾನು ಇವಾಗ ಓದಿದ್ದು ರಕ್ತಾಕ್ಷಿ ನಾಟಕ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ನ ಮರುಸೃಷ್ಟಿ ಮಾಡಿದರು ನಮ್ಮ ರಾಷ್ಟ್ರಕವಿ ಕುವೆಂಪು. ಇದು ಪ್ರಾಯಶಃ ಇವರು ಬರೆದ ಮೊದಲ ನಾಟಕ ಇದೆ.